30-40 ಸೈಟ್ G+3 ಬಿಲ್ಡಿಂಗ್, 2 ಕಾರು 2 ಬೈಕ್ ನಿಂತ್ಕೋಬಹುದು, ಮತ್ತೆ ಲಿಫ್ಟ್ ಏರಿಯಾ ಬರುತ್ತೆ. ಹಾಯ್, ನನ್ನ ಹೆಸರು ಸುಮಂತ್, ಮಡಿಲು ಕನ್ಸ್ಟ್ರಕ್ಷನ್ ಸಿವಿಲ್ ಇಂಜಿನಿಯರ್ ವರ್ಕ್ ಮಾಡ್ತಾ ಇದ್ದೀನಿ. ವಿಜಯನಗರ 4th ಸ್ಟೇಜ್ ಅಲ್ಲಿ NPS ಇಂಟರ್ನ್ಯಾಷನಲ್ ಸ್ಕೂಲ್ ಇಂದ G+3 ಬಿಲ್ಡಿಂಗ್ ನಡೀತಾ ಇದೆ. ಬನ್ನಿ ತೋರಿಸ್ಕೊಡ್ತೀನಿ. ಇಲ್ಲಿ ನಿಮ್ಗೆ ಮೋಲ್ಡ್ ಆಗ್ತಾ ಇದಾರೆ. ಮೋಲ್ಡ್ ಬಂದ್ಬಿಟ್ಟು ನಮ್ಗೆ ಕ್ರಶಿಂಗ್ ಸ್ಟ್ರೆಂತ್ ಮತ್ತೆ ಕ್ಯೂಬ್ ಕಾಂಕ್ರೀಟ್ ಸ್ಟ್ರೆಂತ್ ಕಂಡಿಡಿಯೋಕ್ಕೋಸ್ಕರ ನಾವು ಇದನ್ನೆಲ್ಲ ಮಾಡೋದು. ಆಕ್ಚುಲಿ ನಾವು ಮೋಲ್ಡ್ ಏನಕ್ಕೆ ಹಾಕ್ತೀವಿ ಅಂದ್ರೆ ನಾವು 7 days 14 days ಮತ್ತೆ 21 daysಗೆ ಕ್ಯೂರಿಂಗ್ ನೋಡಿ ಅದು ಕಾಂಕ್ರೀಟ್ ಸ್ಟ್ರೆಂತ್ ನೋಡೋಕ್ಕೋಸ್ಕರ ಮಾಡಿರ್ತೀವಿ ನಾವು. ಜೊತೆಗೆ ಸ್ಲಮ್ ಕೋನ್ ಇದೆ, ಸ್ಲಮ್ ಕೋನ್ ಟೆಸ್ಟ್ ಮಾಡ್ತೀವಿ. ಸ್ಲಮ್ ಕೋನ್ ಟೆಸ್ಟ್ ಏನಕ್ಕೆ ಮಾಡ್ತೀವಿ ಅಂತಂದ್ರೆ ನಾವು ಅದು ಕಾಂಕ್ರೀಟ್ ಇಟ್ಸ್ ಗುಡ್ ಫಾರ್ ಕನ್ಸ್ಟ್ರಕ್ಷನ್ ಅಂತ ನೋಡಕ್ಕೆ. ಈಗ ನಾವು ನಮ್ಮ ಸೈಟ್ ಬಗ್ಗೆ ತಿಳಿಸ್ಕೊಡ್ಬೇಕು ಅಂದ್ರೆ ಇದು ಬಂದು 30-40 ಸೈಟು. ಈ 30-40 ಸೈಟ್ ಅಲ್ಲಿ 3 BHK ಹೌಸ್ ಮಾಡ್ತಾ ಇದೀವಿ. ಗ್ರೌಂಡ್ ಫ್ಲೋರ್ ಬಂದು ಹ್ಯೂಜ್ ಪಾರ್ಕಿಂಗ್ ಸ್ಪೇಸ್ ಇದೆ, 2 ಕಾರು 2 ಬೈಕ್ ನಿಂತ್ಕೋಬಹುದು. ಮತ್ತೆ ಇಲ್ಲಿ ಬಂದು ನಿಮ್ಗೆ 1 BHK ಹೌಸ್ ಇದೆ. ಮೇಲ್ಗಡೆ ಬಂದ್ಬಿಟ್ಟು ನಿಮ್ಗೆ ಫಸ್ಟ್ ಫ್ಲೋರ್ ಅಲ್ಲಿ ನಿಮ್ಗೆ ಒಂದು ರೂಮ್ ಬರುತ್ತೆ, ಒಂದು ಓಪನ್ ಕಿಚನ್, ಒಂದು ಹಾಲ್, ಡೈನಿಂಗ್ ಮತ್ತೆ ಲಿಫ್ಟ್ ಏರಿಯಾ ಬರುತ್ತೆ. ಫಸ್ಟ್ ಫ್ಲೋರ್ ಆದ್ಮೇಲೆ ಸೆಕೆಂಡ್ ಫ್ಲೋರ್ ಅಲ್ಲಿ ಬಂದ್ಬಿಟ್ಟು 2 ಹ್ಯೂಜ್ ಕಿಂಗ್ ಮತ್ತೆ ಕ್ವೀನ್ ಸೈಜ್ ಬೆಡ್ರೂಮ್ ಇದೆ, ಜೊತೆಗೆ ಹ್ಯೂಜ್ ಹಾಲ್ ಬರುತ್ತೆ. ಮೇಲ್ಗಡೆ ಬಂದ್ಬಿಟ್ಟು ಪೆಂಟ್ ಹೌಸ್ ರೀತಿ ಒಂದು ಸಿಂಗಲ್ ರೂಮ್ ಬರುತ್ತೆ, ಆಮೇಲೆ ನಿಮ್ಗೆ ಓಪನ್ ಬರುತ್ತೆ ಪೂರ್ತಿ. ಈಗ ಬನ್ನಿ ಮೇಲ್ಗಡೆ ನಾನು ಸೆಕೆಂಡ್ ಫ್ಲೋರ್ ಕಾಂಕ್ರೀಟಿಂಗ್ ತೋರಿಸ್ಕೊಡ್ತೀನಿ ನಾನು. ಶೆಟ್ರಿಂಗ್ ಆಗಿದೆ, ಇದು ಶೆಟ್ರಿಂಗ್. ಆಮೇಲೆ ರೂಫ್ ಕಾಂಕ್ರೀಟ್ಗೆ ಮೇನ್ ಆಗಿ ಶೆಟ್ರಿಂಗ್ ಕರೆಕ್ಟ್ ಆಗಿರ್ಬೇಕು, ಆಮೇಲೆ ಬಾರ್ಬೆಂಡಿಂಗ್ ಕರೆಕ್ಟ್ ಆಗಿರ್ಬೇಕು. ಅಲ್ಟ್ರಾಟೆಕ್ ಇಂದ ತರಿಸಿರೋದು M25 ಗ್ರೇಡ್ ಕಾಂಕ್ರೀಟ್, 21 M³ ಇರೋದು ನಮ್ಮ ಕಾಂಕ್ರೀಟ್ ಬಂದ್ಬಿಟ್ಟು. ಈಗ 30-40 ಪ್ಲಾಟ್ಗೆ ಕಾಂಕ್ರೀಟಿಂಗ್ ಆಗ್ತಾ ಇದೆ. 2 TMs ಮುಗಿದಿದೆ, ಈಗ 2 ಗಾಡಿ ಆಗಿದೆ. ಫೈನಲ್ ಗಾಡಿ ಇದೆ.